ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ, ತಾಲೂಕಿನ ಜಾತ್ಯತೀತ ಜನತಾದಳದ ಪ್ರಧಾನ ಕಾರ್ಯದರ್ಶಿಗಳು, ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರು ಆದಂಥ ನಮ್ಮ ರಘುಪತಿ ರೆಡ್ಡಿ ಅವರೇ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಆದಂಥ ಶ್ರೀ ಆನಂದ್ ರೆಡ್ಡಿ ಅವರೇ, ಹಿರಿಯರಾದಂಥ ಡಾಕ್ಟರ್ ಪ್ರಕಾಶ್ ಅವರೇ, ಮತ್ತೆ ಆನಂದ್ ರೆಡ್ಡಿ ಅವರೇ, ಪ್ರಭಾಕರ್ ಅವರೇ, ನಮ್ಮ ಚಂದ್ರಹಾಸ್ ಅವರೇ, ಶ್ರೀನನ್ ಅವರೇ, ಶಂಕರಪ್ಪ ಅವರೇ, ಬಾಬು ಅವರೇ, ಲಕ್ಷ್ಮೀನಾರಾಯಣ ಅವರೇ, ಬಹಳ ಜನ ಲೀಡರ್ಸ್ ಇದ್ದಾರೆ. ನಮ್ಮ ಕಷ್ಟ ಏನಂದ್ರೆ ದಯವಿಟ್ಟು ಯಾರು ಬಿಡಬೇಡಿ, ಆಮೇಲೆ ಇದು ಮಾಡಬೇಕು. ಈಗಾಗಲೇ ಹೇಳಿದ್ದಾರೆ, ಸಮಯನೂ ಕೊಟ್ಟಿದ್ದಾರೆ, ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ, ಬೇಗ ಮಾತಾಡಿ. ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಶಾಸಕರು ಮಾತಾಡೋರಿದ್ದಾರೆ. ದಯವಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಶಾಸಕರು ಅನೇಕ ಬಾರಿ ಶಾಸನಸಭೆಯಲ್ಲಿ ಮಾತಾಡಿದ್ರು ಕೂಡ ಸರ್ಕಾರಕ್ಕೆ ದಪ್ಪ ಚರ್ಮ, ಸೂಜಿನಲ್ಲಿ ಚುಚ್ಚಿದ್ರು ಆಗ್ತಾ ಇಲ್ಲ, ದಬ್ಬಳದಲ್ಲಿ ಚುಚ್ಚಿದ್ರು ಕೂಡ ಆಗ್ತಾ ಇಲ್ಲ. ಅಷ್ಟು ಚುಚ್ಚಿದ್ರು ಕೂಡ ಇನ್ನೂ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ತಾಲೂಕಿಗೆ. ಇಂಥ ಆಕ್ಟಿವ್ ಆಗಿರ್ತಕ್ಕಂಥ ಶಾಸಕರಿಗೆ ಕೊಡ್ಲಿಲ್ಲ ಅಂದ್ರೆ ಇನ್ನು ಆಕ್ಟಿವ್ ಆಗಿ ಇಲ್ಲದೆ ಇರ್ತಕ್ಕಂಥ ಶಾಸಕರಿಗೆ ಏನ್ ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಈಗಾಗಲೇ ಒಂದು ಅವ್ರ ಮುಂದೆ ಬಂದಿದೆ ಸ್ಯಾಂಕ್ಷನ್ ಆಗಿ, ಅವರೇ ಹೇಳ್ತಾರೆ, ತಮ್ಮ ಮುಂದೆ ಹೇಳ್ತಾರೆ ಎಷ್ಟು ತಾರತಮ್ಯ ಮಾಡ್ತಾರೆ ಸರ್ಕಾರ ಇವ್ರಿಗೆ ಮತ್ತೆ ಅಧಿಕಾರದಲ್ಲಿರೋ ಶಾಸಕರಿಗೆ ಅಂತ. ಬಂಧುಗಳೇ, ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟ ಇದ್ರೂ ಕೂಡ ಈ ಸಂದರ್ಭ ಅಂತದಲ್ಲ, ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ. ನಮ್ಮ ಜಗದೀಶ್ ಅವರು ಬಹಳ ಚೆನ್ನಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗೇನೆ ಏನು ಇವತ್ತು ಈ ಭಾಗದ ಜನತೆಗೆ ಒಂದು ಒಳ್ಳೆ ಕಾರ್ಯಕ್ರಮ, ಯಾಕೆಂತಂದ್ರೆ ಹಸುಗಳನ್ನ, ಜಾನುವಾರುಗಳನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಡಾಕ್ಟರ್ ಬೇಕೇ ಬೇಕು ಈ ಭಾಗದಲ್ಲಿ. ಅಂತದಕ್ಕೆ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿರೋದಕ್ಕೆ ನಮ್ಮ ಶಾಸಕರಿಗೆ ಈ ಭಾಗದ ಜನರೆಲ್ಲ ಆಭಾರಿಯಾಗಿರ್ಬೇಕಾಗ್ತದೆ. ಹಾಗೇನೆ ನಮ್ಮ ಕಡೆಯಿಂದ ಕೂಡ ಅವರಿಗೆ ಕೃತಜ್ಞತೆಗಳನ್ನ ಈಗ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವರನ್ನ ನಾವು ಹೊಗಳೋದ್ರಲ್ಲಿ ತಪ್ಪೇನಿಲ್ಲ. ಯಾರು ಒಳ್ಳೆ ಕೆಲಸ ಮಾಡಲ್ವೋ ಅವರನ್ನು ಹೊಗಳೋದಿಕ್ಕೆ ಆಗಲ್ಲ. ಒಳ್ಳೆ ಕೆಲಸ ಮಾಡೋರನ್ನ ನಾವು ಹೊಗಳಲೇಬೇಕಾಗ್ತದೆ, ಯಾರೇನಾದ್ರೂ ಅನ್ಕೊಳ್ಳಿ. ಕೆಲವರು ನನ್ನ ಬಗ್ಗೆನೂ ಹೇಳ್ತಾರೆ, ನಾನು ನಿರ್ದೇಶನ ಆಗಿದ್ದೆ, ಮತ್ತೆ ಅನೇಕ ಕೆಲಸಗಳನ್ನ ಮಾಡಿದ್ದೀನಿ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಎಲ್ರಿಗೂ ಗೊತ್ತಿದೆ ನಾನು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದೀನಿ, ಏನ್ ಮಾಡಿದ್ದೀನಿ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿದೆ. ಅದನ್ನ ನಿರ್ಧರಿಸೋರು ಜನನೇ ಹೊರತು ಯಾರೋ ಅಲ್ಲ. ಯಾಕೆಂತಂದ್ರೆ ಈ ಒಂದು ನದಿ ಕತೆ ಒಂದು ಸ್ವಲ್ಪ ಹೇಳ್ಬಿಟ್ಟು ನಾನು ಬೇಗ ಮುಗಿಸ್ತೀನಿ. ಈ ದ್ರಾಕ್ಷಿ ತಿನ್ನೋಣ ಅಂತ ಆಸೆ ಆಯ್ತಂತೆ ನದಿಗೆ. ದ್ರಾಕ್ಷಿ ಎಗರಿ 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 ದ್ರಾಕ್ಷಿ ಸಿಗ್ಲಿಲ್ಲಂತೆ. ಅಯ್ಯೋ ದ್ರಾಕ್ಷಿ ಸಿಗ್ಲಿಲ್ಲ, ಅದು ಹುಳಿ ಅಂತ ಹೇಳ್ಬಿಟ್ಟು ಹೋಯ್ತಂತೆ ನದಿ. ಹಂಗೆ ಪಾಪ ಅಧಿಕಾರ ಬೇಕು 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 ಅಂತ ಹೇಳಿ ಬಹಳ ಜನ ಆಸೆ ಇದೆ, ಆದ್ರೆ ಅದಕ್ಕೆ ಎಫರ್ಟ್ಸು ಬೇಕು. ಅಧಿಕಾರ ಬೇಕು ಅಂತಂದ್ರೆ ಅದಕ್ಕೆ ಎಫರ್ಟ್ಸು ಬೇಕು, ಅದಕ್ಕೆ ನಾವು ಕೆಲಸನೂ ಮಾಡಬೇಕಾಗ್ತದೆ. ಕೆಲಸ ಮಾಡದೆ ಯಾವ್ದನ್ನು ನಾವು ಪಡ್ಕೊಳ್ಳೋಕ್ ಆಗಲ್ಲ. ಹಾಗೇನೆ ಅನೇಕ ದೋಷಗಳು ಇದನ್ನ ಹೇಳ್ತಾರೆ, ಬಟ್ ನಾನೇನು ಅನ್ನೋದು ತಮ್ಮ ಜನತೆಗೆ ಗೊತ್ತಿದೆ. ನೀವೆಲ್ಲ ಕೂಡ ಇವತ್ತೇನು ನಮ್ಮ ಶಾಸಕರು ಮತ್ತೆ ನಮ್ಮ ಮುಖಂಡರೆಲ್ಲರೂ ಕೂಡ ಈ ಒಂದು ನಿರ್ಧಾರ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ತಾಲೂಕಿನ ಶಾಸಕರು ಈಗ ಎರಡೂ ಕಡೆ ಪೂರ್ವ ಮತ್ತು ಪಶ್ಚಿಮ ಅಂತ ಹೇಳಿ ಎರಡು ಮಾಡಿದ್ದಾರೆ. ಈ ಪೂರ್ವಕ್ಕೆ ನನ್ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ, ಪಶ್ಚಿಮಕ್ಕೆ ಟಿ.ವಿ. ಸಾಮೇಗೌಡರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನಮ್ಮನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ನಾವು ನೀವು ಸದಾ ನಿಮ್ಮ ಸೇವೆಗೆ ಸಿದ್ಧ ಆಗಿರ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಸಕರು ಅಭಿವೃದ್ಧಿ ಬಗ್ಗೆ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ
ನಾವು ನಮ್ಮಲ್ಲೇ ಕೂಡ ಏನೇನೋ ಹೇಳ್ತಾರೆ ಅವರನ್ನು, ಆದ್ರೂ ಕೂಡ ನಾನು ಶಾಸಕರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಕೂಡ ಅವ್ರ ಜೊತೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.